ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಮಂಗರವಳ್ಳಿ ಬೋನ್ ಸೆಕ್ಟರಿಂದ ಯಾವ ರೀತಿಯಾಗಿ ಚಟ್ನಿ ಪುಡಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದೇ ಗಿಡ ಸಾಮಾನ್ಯವಾಗಿ ಎಲ್ಲರಿಗೂ ಚಿರಪರಿಚಿತ ಆಗಿರೋವಂತಹ ಗಿಡ. ಒಂದು ಗಿಡ ತೊಗೊಬಂದು ಹಾಕ್ಕೊಂಡ್ರೆ ಸಾಕು, ಮನೆಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದರಲ್ಲೂ ಈ ಚಳಿಗಾಲದಲ್ಲಿ ಮಂಡಿ ನೋವು ಬರುತ್ತೆ, ಕೈಕಾಲು ನೋವು ಬರುತ್ತೆ, ಹಾಗೆ ವಾಯುವಿಂದ ಕೈಕಾಲೆಲ್ಲ ಹಾಗೆ ಇಟ್ಕೊಳ್ಳುತ್ತೆ, ಜಾಯಿಂಟ್ ಪೇನ್ ಬರುತ್ತೆ. ಇಂಥವ್ರಿಗಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಬೆಳೆಯೋ ಮಕ್ಕಳು ಕೂಡ ಇದನ್ನು ತಿನ್ನೋದ್ರಿಂದ ಮೂಳೆಗಳು ಗಟ್ಟಿಯಾಗಿ ಚೆನ್ನಾಗಿ ಮಕ್ಕಳು ಬೆಳೀತಾರೆ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಚಟ್ನಿ, ಸಾಂಬಾರು, ಹಾಗೆ ಬಾಡಿ ಮಸಾಜ್ಗೆ ಎಣ್ಣೆ ಎಲ್ಲವನ್ನು ಮಾಡ್ಕೊಬೋದು. ಆದರೆ ಪದೇ ದಿನ ನಾವು ಚಟ್ನಿ ಸಾಂಬಾರು ತಿನ್ನೋಕ್ಕಾಗಲ್ಲ. ಇದು ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ನಾವು ದಿನನಿತ್ಯ ಯೂಸ್ ಮಾಡ್ಬೋದು. ಇಡ್ಲಿ, ದೋಸೆ, ಚಪಾತಿ, ರೊಟ್ಟಿ ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಬಿಸಿ ಅನ್ನಕ್ಕೆ ಈ ಚಟ್ನಿ ಪುಡಿ ಹಾಕಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೂ ಕೂಡ ತುಂಬಾ ಒಳ್ಳೆಯದು. ಚಿಕ್ಕ ಏಜಿಂದ ಹಿಡಿದು ವಯಸ್ಸಾದವ್ರ ತನಕ ಪ್ರತಿಯೊಬ್ಬರೂ ಯೂಸ್ ಮಾಡ್ಬೋದಂತಹ ಇದು ತರಕಾರಿ ಆಗಿರುತ್ತೆ. ಹಾಗೆ ಇದರಲ್ಲಿ ಎಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇದೆ, ಏನೆಲ್ಲ ಒಳ್ಳೆಯದು ಅನ್ನೋದನ್ನು ನನ್ನ ಹಳೆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಚೆಕ್ ಮಾಡಿ. ಹಾಗೆ ಚಟ್ನಿ ಕೂಡ ಮಾಡ್ಕೊಬೋದು. ಇಲ್ಲ ನಾವು ಮಕ್ಕಳಿಗೆ ಆಗಲಿ ದೊಡ್ಡವರಿಗಾಗಲಿ ಕೈ ಕಾಲುಗಳು ಮೂಳೆಗಳು ಗಟ್ಟಿ ಆಗಬೇಕು ಅಂತ ಹೇಳಿ ಬಾಡಿ ಮಸಾಜ್ ಮಾಡ್ತೀವಿ ಅನ್ನೋರು ಎಣ್ಣೆ ಕೂಡ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಅದನ್ನು ಅಪ್ಲೋಡ್ ಮಾಡಿದ್ದೀನಿ, ಚೆಕ್ ಮಾಡಿ. ಈಗ ನಾನು ಚಟ್ನಿ ಮಾಡೋಕ್ಕೆ ಬೇಕಾಗಿ ಒಂದು 4-5 ಕಡ್ಡಿಗಳನ್ನ ತೊಗೊಂಡಿದ್ದೀನಿ. ಈ ಥರದ್ದು ಎಳೆದು ತೊಗೊಳ್ಳಿ, ಆದಷ್ಟು ಬಲ್ತಿರೋದನ್ನ ತೊಗೊಬೇಡಿ. ಸೊ ಅದು ನಾರಿರುತ್ತೆ ಜಾಸ್ತಿ, ಆಮೇಲೆ ಸ್ವಲ್ಪ ಬಾಯಿ ಕಡ್ತಾ ಬರುತ್ತೆ. ಈ ಎಳೆದು ತೊಗೊಂಡ್ರೆ ಏನೂ ಆಗಲ್ಲ. ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್: ಅರ್ಧ ಚಮಚ ಸಾಸಿವೆ, ಹಾಗೆ ಅರ್ಧ ಚಮಚ ಮೆಣಸು, ಹಾಗೆ ಕರಿಬೇವಿನ ಸೊಪ್ಪು, ಅರ್ಧ ಚಮಚ ಜೀರಿಗೆ, ಹಾಗೆ ಅರ್ಧ ಚಮಚ ಹೆಸರುಬೇಳೆ, ಹಾಗೆ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು, ಹಾಗೆ ಎಷ್ಟು ಖಾರ ಬೇಕೋ ಅಷ್ಟು ಮೆಣಸಿನ್ಕಾಯಿ, ಜೊತೆಗೆ ಒಂದು ದೊಡ್ಡ ಬೆಳ್ಳುಳ್ಳಿ, ಹಾಗೆ ಅರ್ಧ ಹೋಳು ಕೊಬ್ಬರಿ, ಕಡಲೆಬೇಳೆ 1-2 ಚಮಚ, ಹಾಗೆ ಉದ್ದಿನಬೇಳೆ 1 ಚಮಚ, ತುಪ್ಪ, ಅರಿಶಿನ ಇಷ್ಟನ್ನು ಕೂಡ ತೊಗೊಂಡಿದ್ದೀನಿ. ತುಪ್ಪ ನಾಟಿ ತುಪ್ಪ ಅಂದರೆ ನಾಟಿ ಹಸುವಿನ ತುಪ್ಪ ಆದರೆ ತುಂಬ ಒಳ್ಳೆಯದು. ನಾನು ಇದನ್ನು ಚೆನ್ನಾಗಿ ನುಗ್ಗೆಕಾಯಿ ಸಿಪ್ಪೆ ಬಿಡಿಸ್ತಾರಲ್ಲ ಆ ರೀತಿಯಾಗಿ ಕ್ಲೀನಾಗಿ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ಇದನ್ನು ಬಿಡಿಸೋಕ್ಕಿಂತ ಮುಂಚೆ ಒಂದು ಎಚ್ಚರಿಕೆ ಆಗಿರಬೇಕೇನು ಅಂದರೆ, ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಡಿಸಿರೆ ಅದೆಲ್ಲ ಕ್ಲೀನಾಗಿ ಯಾವುದೇ ರೀತಿ ನವೆ ಬರಲ್ಲ. ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ನವೆ ಬರುತ್ತೆ ಇದು. ಹಾಗಾಗಿ ಕೈಗೆ ಎಣ್ಣೆ ಹಚ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಬಿಡಿಸಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಚಟ್ನಿ ಪುಡೀಲಿ ಯಾವುದೇ ರೀತಿಯಾದಂಥ ಚಟ್ನಿ ಸಾಂಬಾರು ಯಾವುದ್ರಲ್ಲೂ ಕೂಡ ಒಂದು ಚೂರು ನವೆ ಬರಲ್ಲ. ಚಟ್ನಿ ಪುಡಿಲೂ ಕೂಡ ಏನೂ ನವೆ ಬರಲ್ಲ. ಕ್ಲೀನಾಗಿ ಅದನ್ನು ಹುರಿಬೇಕು ಅಷ್ಟೇ. ಹಾಗೆ ಈಗ ಫಸ್ಟು 1 ಚಮಚ ತುಪ್ಪ ಹಾಕಿ ಎಲ್ಲದನ್ನು ಕೂಡ ನೀಟಾಗಿ ಈಗ ಹುರ್ಕೊಳ್ಳೋಣ. ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹಾಕಿ ಫಸ್ಟು ನಾನು ಸಾಸಿವೆ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ. ಹಾಗೆ ಮೆಣಸನ್ನು ಕೂಡ ಒಂದು ಅರ್ಧ ಚಮಚ ತೊಗೊಂಡಿದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಚಿಟಪಟ ಅಂದಾಗ ಉಳಿದಿರೋ ಅಂತಹ ಎಲ್ಲ ಇಂಗ್ರೀಡಿಯೆಂಟ್ಸು ಒಂದೊಂದೇ ಹಾಕ್ತಾ ಹೋಗ್ತೀನಿ. ಹೆಸರುಬೇಳೆ, ಹಾಗೆ ಕರಿಬೇವಿನ ಸೊಪ್ಪು, 1 ಚಮಚದಷ್ಟು ಜೀರಿಗೆ, ಹಾಗೆ ಒಂದು ದೊಡ್ಡದು ಬೆಳ್ಳುಳ್ಳಿನ ಆದಷ್ಟು ಜಜ್ಜಿಬಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಹುರಿಯೋದು ತುಂಬ ಲೇಟ್ ಆಗುತ್ತೆ. ಹಾಗೆ ಉದ್ದಿನಬೇಳೆ 1 ಚಮಚ, ಹಾಗೆ ನಾವು ಕಡಲೆಬೇಳೆ ಸ್ವಲ್ಪ ಜಾಸ್ತಿ ಹಾಕ್ತೀನಿ, 1.5 ಚಮಚ ಹಾಕ್ತೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಒಂದು ಬೇಕಾದ್ರೆ 1 ಚಮಚನೇ ಹಾಕ್ಕೊಬೋದು, ಇಲ್ಲ 2 ಚಮಚ ಬೇಕಾದ್ರೆ 2 ಚಮಚ ಹಾಕ್ಕೊಬೋದು. ಇದನ್ನು ಎಲ್ಲ ಚೆನ್ನಾಗಿ ಕಂದು ಬಣ್ಣ ಬರೋ ತನಕ ಹುರ್ಕೊಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಎಣ್ಣೆ ಹಾಕಿ ಮಾಡಬೇಡಿ. ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾಗಿ ತುಪ್ಪನೇ ಯೂಸ್ ಮಾಡಿ ಹುರಿಬೇಕಾದ್ರೆ. ನಂತರ ಸ್ಟವ್ ಆಫ್ ಮಾಡೋಕ್ಕೆ 1 ನಿಮಿಷ ಇದೆ ಅನ್ನೋಂಗೆ ಕೊಬ್ಬರಿ ಹಾಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಚೆನ್ನಾಗಿ ಒಣಗಿರೋದ್ರಿಂದ ಜಾಸ್ತಿ ಏನು ಹುರಿಯೋ ಅವಶ್ಯಕತೆ ಇಲ್ಲ. ಮೆಣಸಿನ್ಕಾಯಿನೂ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ನಾನು ಬ್ಯಾಡ್ಗೆ ಒಂದು 5 ತೊಗೊಂಡಿದ್ದೀನಿ. ಹಾಗೆ ಗುಂಟೂರು ಒಂದು 7-8 ತೊಗೊಂಡಿದ್ದೀನಿ. ಜಾಸ್ತಿ ಖಾರ ತಿನ್ನೋರು ಜಾಸ್ತಿ ಹಾಕ್ಕೊಬೋದು. ಇದೆಲ್ಲ ಚೆನ್ನಾಗಿ ಹುರಿದ ಮೇಲೆ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಅರಿಶಿನ ಹಾಕಿ ಒಂದು ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡ್ತೀನಿ. ಎಲ್ಲ ಕ್ಲೀನಾಗಿ ತಣ್ಣಗಾಗಲಿ. ಅಷ್ಟೊತ್ತಿಗೆ ತಣ್ಣಗಾಗೋದ್ರೊಳಗಡೆ ನಾವು ಈ ಮಂಗರವಳ್ಳಿನ ಸಪ್ರೇಟಾಗಿ ನಾವು ಹುರ್ಕೊಬೇಕಾಗುತ್ತೆ. ಇದ್ರ ಜೊತೆಗೆ ಹುರಿಬಾರ್ದು. ಹಾಗಾಗಿ ಅದಕ್ಕೆ 1 ಚಮಚ ತುಪ್ಪನ ಹಾಕಿ ಚೆನ್ನಾಗಿ ಇದು ಗೋಲ್ಡನ್ ಕಲರ್ ಬರೋಂಗೆ, ಅಥವಾ ಅದರಲ್ಲಿರೋ ಅಂತಹ ನೀರಿನಂಶ ಎಲ್ಲ ಹೋಗೋ ಥರ ಚೆನ್ನಾಗಿ ನಿಧಾನಕ್ಕೆ ಹುರ್ಕೊಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟು. ಇದು ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿ ಪುಡಿ. ಇದನ್ನು ಕ್ಲೀನಾಗಿ ಹುರಿಲಿಲ್ಲ ಅಂತಂದರೆ ಗಂಟಲು ಕಟ್ತಾ ಬರುತ್ತೆ. ಹಾಗಾಗಿ ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಹುರ್ಕೊಂಡು ಕೊನೆಗೆ ಸ್ಟವ್ ಆಫ್ ಆದಮೇಲೆ ಹುಣಸೆಹಣ್ಣು, ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೀನಿ. ಆ ಹುಣಸೆಹಣ್ಣನ್ನು ಹಾಕಿ ಹಾಗೆ ಬಿಡಿ, ಸ್ವಲ್ಪ ಬಿಸಿ ಆಗುತ್ತೆ ಅಷ್ಟೇ. ಅದರಲ್ಲಿ ಏನಾದ್ರೂ
ಸ್ವಲ್ಪ ಏನಾದ್ರೂ ಹಸಿ ಅಂಶ ಇದ್ದರೆ ಎಲ್ಲ ಹೋಗುತ್ತೆ. ಹಾಗಾಗಿ ಹಾಗೆ ಬಿಡ್ತಾಯಿದ್ದೀನಿ. ಸೊ ಇದೆಲ್ಲ ಚೆನ್ನಾಗಿ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಸಣ್ಣ ಪುಡಿ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ದಿನ ಹೊರಗಡೆ ಇಟ್ಟರೂ ಕೂಡ ಹಾಳಾಗಲ್ಲ. ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ. ನೋಡೋಕ್ಕೆ ಕೂಡ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಚಿಕ್ಕ ಮಕ್ಕಳಿಂದ ವಯಸ್ಸಾದವ್ರ ತನಕ ಪ್ರತಿಯೊಬ್ಬರೂ ಕೂಡ ಇದನ್ನು ತಿನ್ಬೋದು. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ ಇಲ್ಲ, ಏನೂ ಆಗಲ್ಲ. ವಾಯು ಗೀಯು ಇರೋರು ಎಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಿದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಸಖತ್ತಾಗಿ ಒಳ್ಳೆ ಸ್ಮೆಲ್ ಬರ್ತಾಯಿದೆ. ಇದನ್ನು ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನೋಕ್ಕಂತೂ ಸೂಪರಾಗಿರುತ್ತೆ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಈ ಗಿಡ ಬೇಕು ಅಂದರೆ ನಿಮ್ಮನೆ ಹತ್ರ ಇರೋವಂಥ ಯಾವುದೇ ನರ್ಸರಿಗೆ ಹೋದರೂ ಕೂಡ ಕೇಳಿದರೆ ಕೊಡ್ತಾರೆ ಈ ಗಿಡನ. ಸೊ ಹಾಕಿ ಬೆಳೆಸಿ. ಗಿಡ ಬೆಳೆಸೋಕ್ಕೆ ಯಾವುದೇ ರೀತಿಯಾದಂಥ ಎಕ್ಸ್ಟ್ರಾ ಕೇರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ನೀರೊಂದು ಚೆನ್ನಾಗಿ ಹಾಕಿ 3 ತಿಂಗಳಿಗೆ ಒಂದ್ಸಲ ಗೊಬ್ಬರ ಹಾಕಿದರೆ ಸಾಕು, ತುಂಬ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಆದರೆ ಆರ್ಗ್ಯಾನಿಕ್ ಗೊಬ್ಬರನೇ ಹಾಕಿ ಬೆಳೆಸಿ. ಹಾಗೆ ಇನ್ನೊಂದು ಹೇಳಬೇಕಂದ್ರೆ, ಈ ಚಟ್ನಿಯ ರೂಪದಲ್ಲಾಗಲಿ ಅಥವಾ ಸಾಂಬಾರು ರೂಪದಲ್ಲಾಗಲಿ ಇಲ್ಲ ಚಟ್ನಿ ಪುಡಿ ರೂಪದಲ್ಲಾಗಲಿ ಯಾವುದೋ ಒಂದು ರೂಪದಲ್ಲಿ ಇದನ್ನು ಸೇವಿಸೋದ್ರಿಂದ ಆರೋಗ್ಯಕ್ಕೆ ತುಂಬಾ ಯೂಸ್ಫುಲ್ಲಾಗಿದೆ. ಹಾಗೆ ನಾವು ವಾರಕ್ಕೊಂದ್ಸಲಿ ಶರೀರಕ್ಕೆ ಫುಲ್ಲು ಎಣ್ಣೆ ಹಚ್ಚಿ ಸ್ನಾನ ಮಾಡ್ತೀನಿ ಅನ್ನೋರು ಖಂಡಿತವಾಗ್ಲೂ ಆ ಎಣ್ಣೆ ಕೂಡ ಯೂಸ್ ಮಾಡಿ. ಹಾಗೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳೊಂದಿಗೆ ಮಮತಾ ಪ್ರಮೋದ್.